ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮದುವೆ ಹಾಗೂ ವಯಸ್ಸು ಈ ಎರಡಕ್ಕೂ ಈಗ ಸಂಬಂಧವಿಲ್ಲ. 10 ರಿಂದ 12 ವರ್ಷ ವಯಸ್ಸಿನ ಅಂತರ ಇರೋರು ಮದುವೆ ಆಗ್ತಿದ್ದ ಕಾಲ ಈಗಿಲ್ಲ. ಈಗೇನಿದ್ದರೂ 30 ರಿಂದ 50 ವರ್ಷ ಅಂತರವಿರುವ ಜೋಡಿ ಮದುವೆ ಆಗ್ತಿದ್ದಾರೆ. ಇಲ್ಲೊಂದು ದಂಪತಿ ಮಧ್ಯೆ ಬರೋಬ್ಬರಿ 68 ವರ್ಷ ಅಂತರವಿತ್ತು. ಪತ್ನಿ ವಯಸ್ಸು 91 ವರ್ಷವಾದರೆ ಪತಿ ವಯಸ್ಸು 23. ಇಬ್ಬರು ಒಪ್ಪಿಗೆ ಮೇರೆಗೆ ಮದುವೆ ಆದರು. ಆದರೆ ಹನಿಮೂನ್ನಲ್ಲಿ ಎಲ್ಲವೂ ಬದಲಾಯಿತು. ಹನಿಮೂನ್ಗೆ ಹೋಗಿದ್ದ ಮಹಿಳೆ ಸಾವನ್ನಪ್ಪಿದ್ಲು. ಇದಕ್ಕೆ ಪತಿ ಕಾರಣ ಅಂತ ಪೊಲೀಸರು ಅನುಮಾನಿಸಿದ್ರು. ಆದರೆ ಪತಿ ಹೇಳಿದ ಮಾತು ಕೇಳಿ ಎಲ್ಲರೂ ದಂಗಾಗಿದ್ದಾರೆ. ಸ್ನೇಹಿತರೆ, ಈ ಘಟನೆ ನಡೆದಿರುವುದು ಅರ್ಜೆಂಟೀನಾ ಎಂಬ ದೇಶದಲ್ಲಿ. ಇಲ್ಲಿನ 91 ವರ್ಷದ ಮಹಿಳೆ ತನ್ನ ಸ್ನೇಹಿತೆ ಮನೆಯಲ್ಲಿ ವಾಸವಾಗಿದ್ದಳು. ಸ್ನೇಹಿತೆ ಮನೆಯ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿಲ್ಲ. ಹಾಗಾಗಿ ಸ್ನೇಹಿತೆಗೆ ತನ್ನ ಪಿಂಚಣಿಯ ಸ್ವಲ್ಪ ಹಣವನ್ನು ಕೊಡ್ತಾ ಇದ್ಲು. ಕಣ್ಣೆದುರಲ್ಲೇ ಬೆಳೆಯುತ್ತಿದ್ದ ಸ್ನೇಹಿತೆ ಮಗನನ್ನು ವೃದ್ಧೆ ಮದುವೆ ಆದಳು. ಮದುವೆಯಾದ ಜೋಡಿ ಹನಿಮೂನ್ಗೆ ಹೋಗಿದ್ದರು. ಈ ಸಮಯದಲ್ಲಿ ವೃದ್ಧ ಮಹಿಳೆ ಸಾವನ್ನಪ್ಪಿದ್ದಾಳೆ. ಆಕೆ ನಿಧನದ ನಂತರ ಪತಿ ಪಿಂಚಣಿ ಹಣ ಪಡೆಯಲು ಬಂದಿದ್ದಾನೆ. ಆಗ ಅನುಮಾನಗೊಂಡ ಪೊಲೀಸರು ಯುವಕನ ವಿರುದ್ಧ ದೂರು ದಾಖಲಿಸಿದ್ದರು. ಯುವಕನ ವಿಚಾರಣೆ ಶುರು ಮಾಡಿದ್ದರು. ವೃದ್ಧ ಮಹಿಳೆ ಪಿಂಚಣಿ ಆಸೆಗೆ ಯುವಕ ಆಕೆಯನ್ನು ಮದುವೆಯಾಗಿದ್ದ. ಹನಿಮೂನ್ನಲ್ಲಿ ಹತ್ಯೆ ಮಾಡಿದ್ದಾನೆ ಎಂಬೆಲ್ಲ ಆರೋಪ ಯುವಕನ ಮೇಲೆ ಬಂದಿತ್ತು. ಪೊಲೀಸರು ಯುವಕನನ್ನು ಜೈಲಿಗೆ ಕಳುಹಿಸಲು ಎಲ್ಲ ತಯಾರಿ ಮಾಡಿದ್ದರು. ಇನ್ನೇನು ಜೈಲು ಸಮೀಪವಾಗ್ತಿದೆ ಎಂದಾಗ ಯುವಕ ಸತ್ಯ ಹೇಳಿದ್ದಾನೆ. ಪೊಲೀಸ್ ಮುಂದೆ ಯುವಕ ಎಲ್ಲ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಮೊದಲೇ ಹೇಳಿದಂತೆ ಯುವಕನ ಕುಟುಂಬ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಅದೇ ಮನೆಯಲ್ಲಿದ್ದ ವೃದ್ಧೆಗೆ ಎಲ್ಲವೂ ತಿಳಿದಿತ್ತು. ಸ್ನೇಹಿತೆ ಮನೆ ಖರ್ಚಿಗೆ ಮಾತ್ರವಲ್ಲದೆ ಈ ಯುವಕನ ಶಿಕ್ಷಣಕ್ಕೂ ವೃದ್ಧೆ ಹಣ ನೀಡಿದ್ದಳು. ತಾನು ಸಾವನ್ನಪ್ಪಿದ್ರೆ ಪಿಂಚಣಿ ಬರೋದು ನಿಲ್ಲುತ್ತದೆ. ಇದರಿಂದ ಯಾರಿಗೂ ಪ್ರಯೋಜನವಿಲ್ಲ. ಅದೇ ನಾನು ಮದುವೆಯಾದರೆ ಈ ಹಣ ಅಗತ್ಯವಿರುವವರಿಗೆ ಸೇರುತ್ತದೆ ಎಂದು ವೃದ್ಧೆ ಆಲೋಚನೆ ಮಾಡಿದ್ದಳು. ಇದೇ ಉದ್ದೇಶದಿಂದ ಆಕೆ ಯುವಕನಿಗೆ ಮದುವೆ ಪ್ರಪೋಸಲ್ ಇಟ್ಟಿದ್ದಳಂತೆ. ಯುವಕ ಇದಕ್ಕೆ ಒಪ್ಪಿದ್ದ. ಮನೆಯವರೆಲ್ಲರ ಒಪ್ಪಿಗೆ ಮೇರೆಗೆ ಮದುವೆ ನಡೆದಿತ್ತು. ವೃದ್ಧೆ ಸ್ನೇಹಿತೆ ಮನೆಗೆ ಸಹಾಯ ಮಾಡುವ ಉದ್ದೇಶದಿಂದ ಯುವಕನನ್ನು ಮದುವೆ ಆಗಿದ್ದಳು. ಆದರೆ ಹನಿಮೂನ್ಗೆ ಹೋಗಿದ್ದ ವೇಳೆ ಸಹಜವಾಗಿ ಸಾವನ್ನಪ್ಪಿದ್ದಾಳೆ. ಪೊಲೀಸರು ಮಾತ್ರ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆಂದು ಯುವಕ ಹೇಳ್ತಿದ್ದಾನೆ. ಕಾನೂನು ಹೋರಾಟದ ನಂತರ ಯುವಕನಿಗೆ ಜೈಲಿನಿಂದ ಮುಕ್ತಿಯೇನೋ ಸಿಕ್ಕಿದೆ. ಆದರೆ ವೃದ್ಧ ಮಹಿಳೆ ಆಸೆ ಈಡೇರಲಿಲ್ಲ. ಯುವಕನಿಗೆ ಪಿಂಚಣಿ ಹಣ ನೀಡಲು ಸರ್ಕಾರ ನಿರಾಕರಿಸಿದೆ. ಇತ್ತೀಚಿನ ದಿನಗಳಲ್ಲಿ ಹಣಕ್ಕಾಗಿ ಇಂಥ ಮದುವೆ ಕಾಮನ್ ಆಗಿದೆ. ಹಣವಿರುವ ಹಿರಿಯ ವ್ಯಕ್ತಿ ಜೊತೆ ಮದುವೆಯಾಗಲು ಯುವಕರು ಮುಂದೆ ಬರ್ತಿದ್ದಾರೆ. ಇಲ್ಲಿ ಮಾತ್ರ ವೃದ್ಧೆಯ ಮದುವೆಗೆ ಮುಂದಾಗಿದ್ದು ತುಂಬ ವಿಶೇಷವಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.